ಅಂಕಲ್, ಅವ್ರು ಹೋಟೆಲಿಂದ ಹೊರಟಿದ್ದಾರೆ. ಈಗ ನಾನೇನ್ ಮಾಡ್ಲಿ? ಹತ್ತಿರದಲ್ಲೇ ರಿಲೇಟಿವ್ ಮನೆ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಹೌದಾ? ಅದೆಲ್ಲಿದೆ ಅಂಕಲ್? ನಾನೇ ಹೋಗ್ತೀನಿ. ಬೇಡ, ನಾನು ಬೆಳಗ್ಗೆ ಕಾಲ್ ಮಾಡ್ತೀನಿ. ಓಕೆ, ನಾನು ಇದೇ ಹೋಟ್ಲಲ್ಲಿ ರೂಮ್ ತಗೊಂಡಿದ್ದೀನಿ. ಇಡ್ತೀನಿ ಅಂಕಲ್. ಏನ್ರಿ, ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಏನೂ ಇಲ್ಲ. ಏನೋ ಇದೆ ಅನ್ನಿಸ್ತಿದೆ. ನೀನೇನು ನಿದ್ದೆ ಮಾಡಿಲ್ವಾ? ನನಗೆ ನಿದ್ದೆ ಹೇಗೆ ಬರುತ್ತೆ? ನಾನು ಅವಳಿಗಮ್ಮ. ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಏಯ್, ಹಾಗೇನಿಲ್ವೇ? ಬಾ, ಮಲಗು. ಲೋ, ನನಗವ್ರನ್ನ ನೋಡಿದ್ರೆ ಒಳ್ಳೆಯವರು ಅನ್ನಿಸ್ತಿಲ್ಲ. ಯಾರು? ಶ್ರುತಿನ್ ಕರ್ಕೊಂಡೋಗಿದ್ ಅಂಕಲ್ ಕಣು. ಆ? ನಾವ್ ಈ ಊರಿಗೆ ಬಂದಾದ್ಮೇಲೆ ನಮ್ಗೆ ಕಣ್ ತಪ್ಸಿ ಶಾರ್ಟ್ ಕಟ್ ಅಲ್ಲಿ ಎಂತಕ್ ಹೋಗ್ಬೇಕು? ನಮ್ಮನ್ನ ಯಾಕೆ ಡೈವರ್ಟ್ ಮಾಡಬೇಕು? ನಮ್ಮನ್ನ ನೋಡ್ದೇನೂ ಇರ್ಬೋದಲ್ಲ. ಲೋ, ಅವರು ನಮ್ನ ನೋಡ್ತಾನೆ ಇದ್ದಾರೆ. ಹಿಂದೆನೆ ಬರ್ತಿದ್ದೀನಿ ಅಂತ ಹೇಳಿ ನಾನು ಅವಳಿಗೆ ಮೆಸೇಜ್ ಮಾಡಿದ್ನಲ್ಲ, ಅವರೂ ನೋಡಿರ್ಬೋದು. ಸರಿ, ಒಪ್ಕೊಂತೀನಿ. ನನ್ ಡೌಟ್ ಅದಲ್ಲ. ಹ್ಮ್, ಹೋಟ್ಲಿಗ್ ಬಂದ ಅವರು ಇಲ್ಲೇ ಇರ್ದಿರೆ ಹಿಂದಿನ ಗೇಟಿಂದ ಯಾಕೆ ಹೋಗ್ಬೇಕು? ಅದೇ ತಾನೇ ವಿಜಯ್ ಅಂಕಲ್ ಕೂಡ ಹೇಳಿದ್ದು, ಅವ್ರ ರಿಲೇಟಿವ್ ಮನೆಗೆ ಹೋಗಿದ್ದಾರೆ ಅಂತ. ಮತ್ತೆ ನಾವ್ ಈಗೇನ್ ಮಾಡ್ಬೇಕು? ಏನ್ ಮಾಡೋದು? ಮಲ್ಕೊಳ್ಳೋಣ. ಚೆನ್ನಾಗಿ ಹುಲ್ಮೇಯಿ, ಚೆನ್ನಾಗಿ ತಿನ್ಬೇಕು, 2 ಲೀಟ್ರು ಹಾಲು ಕೊಡ್ಬೇಕು. ನನ್ನ ಕುಟುಂಬಕ್ಕೆ ಆಧಾರ ಕೂಡ ನೀನೇ. ಅದ್ ಎಷ್ಟು ಕೊಡುತ್ತೋ ಅಷ್ಟೇ ತಾನೇ ಕೊಡೋದು. ನಿನ್ನ ಚೆನ್ನಾಗೆ ತಾನೇ ನೋಡ್ಕೊಂತಿದ್ದೀನಿ, ಯಾಕೆ ಹಾಲು ಕೊಡ್ತಿಲ್ಲ? ಹಾ ಕೊಡುತ್ತೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾನ್ ನೋಡ್ಕೋತೀನಿ. ಅಮ್ಮ, ಟೀ ಕುಡೀರಿ. ನೈಟ್ ಚೆನ್ನಾಗಿ ನಿದ್ದೆ ಬಂತಾ? ಇದು ಚಿಕ್ಕ ಮನೆ, ನಿಮ್ಮನೆ ಹಾಗೆ ದೊಡ್ಡದಲ್ಲಮ್ಮ. ಎಸಿ ಗೀಸಿ ಏನೂ ಇಲ್ಲ. ಅಮ್ಮ, ಟೀ ಆರೋಗುತ್ತೆ. ಇದು ನಮ್ಮ ಮನೆ ತೋಟದಲ್ಲೇ ಬೆಳೆಸಿರೋದು, ಸೂಪರ್ ಆಗಿರುತ್ತೆ, ಕುಡಿ. ಆಮೇಲೆ ಮನೆ ಒಳಗ್ ಸ್ನಾನ ಮಾಡಕ್ ಜಾಗ ಇಲ್ಲ, ಹೊರಗಡೆನೆ ಮಾಡ್ಬೇಕು. ನಾನ್ ಬಿಸಿನೀರ್ ಇಟ್ಟಿದ್ದೀನಿ, ನೀವ್ ಸ್ನಾನ ಮಾಡಿ ಬಂದ್ಬಿಟ್ರೆ ಟಿಫನ್ ಮಾಡ್ಬಿಡೋಣ. ಅದಲ್ಲ ಅಮ್ಮ, ಅಂಕಲ್ ಎಲ್ಲಿದ್ದಾರೆ? ಅವ್ರಿಗೆ ಇಲ್ಲಿ ಮಲ್ಕೊಳಕ್ ಆಗಲ್ಲ ಅಂತ ಅಲ್ಲೋಗ್ ಮಲ್ಕೊಂಡಿದಾರಮ್ಮ. ನೀವು ಕಾರ್ನಲ್ಲೇ ಮಲ್ಕೊಂಡ್ರಾ? ಹೌದು.
ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ ಇಲ್ವಾ? ವಂಡರ್ಫುಲ್. ಈ ಟೀ ಅದಕ್ಕಿಂತ ವಂಡರ್ಫುಲ್ ಆಗಿದೆ. ನೀವ್ ಕೊಡುದ್ರಾ? ತಗೊಳ್ಳಿ, ನಾನ್ ಬೇರೆ ತಗೋತೀನಿ. ಶ್ರುತಿ, ಆ? ಬ್ರಷ್ ಮಾಡದೆ ಕುಡಿದು ಇದನ್ನ ನನಗೆ ಕೊಡ್ತಾ ಇದೀಯಾ? ನಾನ್ ಹಲ್ಲು ಉಜ್ದೆ. ಹಲೋ. ಮಾವ, ನಾನ್ ನೆಲ್ಸನ್. ನೆಲ್ಸನ್. ಸೆಲಿನಾಗೆ ನೋವು ಸ್ಟಾರ್ಟ್ ಆಗಿದೆ. ಡಾಕ್ಟರ್ ಏನಂದ್ರು? ಸೆಲಿನಾಗೆ ನೋವು ಶುರು ಆಗಿದೆಯಂತೆ. ನಾನಿಲ್ಲಿ ಒಬ್ನೇ ಇದ್ದೀನಿ. ಹಾ. ಅಮ್ಮ ನಿದ್ದೆ ಮಾಡ್ತಿದಾರಾ? ಅಮ್ಮ ಮಲಗಿದ್ದಾರೆ, ಎಬ್ಬಿಸ್ಲಾ? ಬೇಡ ಬೇಡ, ನಿದ್ದೆ ಮಾಡ್ಲಿ ಬಿಡಿ. ಆ ಭಯ ಪಡ್ಬೇಡ ಅಂತ ಹೇಳಿ ಏನೂ ಆಗಲ್ಲ. ಆ ಸರಿ, ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ಹಾ ಸರಿ. ಪಾಪ, ಮೊದಲನೇ ಮಗು ಅಲ್ವಾ? ಅಮ್ಮಂಗೆ ಹೇಳ್ತೀನಿ ರೀ. ಬೇಡ ಬೇಡ, ಆಮೇಲೆ ಹೇಳುವಂತೆ ಬಿಡು. ಹಾ, ನಾನು ಹೋಗಿ ಬರ್ತೀನಿ. ಶ್ರುತಿ ಅಮ್ಮ, ಬಾ ಬಾ, ಬೇಗ ಬಾ. ತಗೊಳ್ಳಿ ಅಮ್ಮ. ನಾನು ಹೋಗ್ತೀನಿ. ಹಾಗೆ ಹೇಳ್ಬಾರ್ದಮ್ಮ, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ನಾನು ಹೋಗಿ ಬರ್ತೀನಿ. ಹುಷಾರಾಗಿ ಹೋಗಮ್ಮ. ಟಾಟಾ. ಟಾಟಾ. ಸಾರು ಬರ್ತಾರೆ, ಇರಿ. ಆ ಸ್ನಾನ ಮಾಡಿಲ್ವಾ? ಮಾಡಿಲ್ಲ, ತುಂಬಾ ತಣ್ಣಗಿದೆ ಅಲ್ವಾ? ನಾನು ಇಲ್ಲೇ ಹತ್ತಿರದಲ್ಲಿರೋ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಸರಿ, ನೀನ್ ಬಿಸ್ನೀರ್ ಕೇಳ್ಬೋದಿತ್ತಲ್ಲ, ಅವ್ರು ಕೊಡ್ತಾ ಇದ್ರು. ಆ, ನದಿನಾ? ಅದೆಲ್ಲಿ? ಅಲ್ಲಿ ನೋಡು, ಅಲ್ಲೇ. ಓ, ನದಿಯಲ್ಲಿ ಸ್ನಾನ ಮಾಡ್ಬೇಕು ಅನ್ನೋ ಆಸೆ, ಆದ್ರೆ ಸ್ವಿಮ್ಮಿಂಗ್ ಬರಲ್ಲ. ಈಜ್ ಹೊಡಿದೆ ಕೂಡ ಮಾಡ್ಬೋದು. ಏನಿ ವಾಸನೆ? ಏನು ಇಲ್ವಲ್ಲ, ಅದಕ್ಕೆ ಅಲ್ವಾ ನಿಮ್ ಪರ್ಫ್ಯೂಮ್ ಇರೋದು. ಆ? ಎಲ್ಲ ಖಾಲಿ ಮಾಡ್ಬೇಡ. ಸಾಕು ಸಾಕು ಸಾಕು. ಹೌದು, ಆ? ಇವ್ರು ನಿಮ್ ರಿಲೇಟಿವ್ಸ್ ಹೇಗಾಗ್ತಾರೆ? ಯಾರು? ಇವ್ರು ತಮಿಳವ್ರಲ್ವಾ? ಗೊತ್ತಿಲ್ದಿರೋರು ಸಂಬಂಧಿಕರಾಗ್ಬಾರ್ದ? ಮತ್ ನೀವ್ ಯಾಕೆ ಕಾರಲ್ಲೇ ನಿದ್ದೆ ಮಾಡಿದ್ರಿ? ಅಲ್ಲಿ ಜಾಗ ಇರ್ಲಿಲ್ಲ. ಹಾಗಿದ್ರೆ ಹೋಟೆಲಲ್ಲೇ ನಿದ್ದೆ ಮಾಡ್ಬೋದಾಗಿತ್ತಲ್ಲ. ನನಗೆ ಕಾರಲ್ಲಿ ಮಲ್ಗೋಕೆನೇ ಇಷ್ಟ. ಸುಳ್ಳು, ಈ ಚಳಿಯಲ್ಲಿ ಕಾರಲ್ಲಿ ನಿದ್ದೆ ಮಾಡೋದಾ? ನನಗ್ ಗೊತ್ತು ಏನು? ಎಲ್ಲ. ದಮಯಂತಿ ಆಂಟಿ ನನಗೆಲ್ಲ ಹೇಳಿದ್ರು, ನಿಮ್ಗೂ ಅವ್ರಿಗೂ ಇರೋ ರಿಲೇಶನ್ಶಿಪ್. ನೀನ್ ನನ್ನ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡಿದ್ಯಲ್ವಾ? ಈ ವಿಷಯನ ಯಾರಿಗೂ ಹೇಳ್ಬೇಡ. ಹಾ ಶ್ರುತಿ, ನೀವ್ ಹೊರಟ್ರಾ? ಆ ಅಮ್ಮ, ಬರ್ತಿದೀವಿ. ನಿನ್ನೆ ರಾತ್ರಿ ಎಷ್ಟು ಸಲ ಫೋನ್ ಮಾಡ್ದೆ, ಲೈನೇ ಸಿಗ್ಲಿಲ್ಲ. ನಿಮ್ಮಪ್ಪ ತುಂಬಾ ಟೆನ್ಷನ್ ತುಂಬಾ ಒಳ್ಳೆ ಜನ ಅಮ್ಮ, ತಮಿಳವರು. ತಮಿಳವ್ರಾ? ಅದೊಂದ್ ದೊಡ್ಡ ಕತೆ, ಬಂದ್ ಹೇಳ್ತೀನಿ ಬಿಡು. ನಿಂದು ತಿಂಡಿ ಆಯ್ತಾ? ಆ, ಸೂಪರ್ ಉಪ್ಮಾ ತಿಂದೆ. ದಮಯಂತಿ ಆಂಟಿ ಸೂಪರ್ ಆಗಿ ಮಾಡಿದ್ರು. ಕೃಷ್ಣಮೂರ್ತಿಯವರೆಲ್ಲಿ? ಗಾಡಿ ಓಡಿಸ್ತಿದ್ದಾರೆ. ಮಾತಾಡ್ತೀಯಮ್ಮ? ಬೇಡ ಬೇಡ, ಗಾಡಿ ಓಡ್ಸೋವಾಗ ಮಾತಾಡ್ಬಾರ್ದು. ನೀನ್ ಬೇಗ ಬಾ, ಅಂಕಲ್ ತುಂಬಾ ಕೆಲ್ಸ ಇರ್ಬೋದು. ಅಯ್ಯೋ, ಅಂಕಲ್ಗೆ ಯಾವ ಕೆಲ್ಸನೂ ಇಲ್ಲ, ಅವ್ರು ಖಾಲಿ ಇದಾರೆ. ಸರಿ, ಹಾಗಾದ್ರೆ ನಾನ್ ಫೋನ್ ಇಡ್ತೀನಿ. ಶ್ರೇಯಾನ ಸ್ಕೂಲ್ ಕಳಿಸ್ಬೇಕು. ಬಾಯ್ ಮಾ. ಬಾಯ್.